ಅಧಿಕಾರಿಗಳ ಜೇಬಿಗೆ ಇಳಿತಿದೆಯಾ ಸಾರ್ವಜನಿಕರ ಹಣ? ಜನರ ತೆರಿಗೆ ದುಡ್ಡಿನಲ್ಲಿ ಅಧಿಕಾರಿಗಳು ನಡೆಸುತ್ತಿದ್ದಾರಾ ಕೋಟಿ ಕೋಟಿ ಲೂಟಿಯಾಟ? ಇಂಥದ್ದೊಂದು ಗಂಭೀರ ಆರೋಪ ಈಗ ಕೊಪ್ಪಳ ನಗರಸಭೆಯ ವಿರುದ್ಧವೇ ಕೇಳಿಬಂದಿದೆ. ಒಂದೇ ಕಾಮಗಾರಿ ಒಂದೇ ಕಾರ್ಯಕ್ರಮದ ಹೆಸರಲ್ಲಿ ಎರಡೆರಡು ಬಾರಿ ಹಣ ಎತ್ತಿದ್ದಾರಂತೆ. ಇದು ಕೊಪ್ಪಳ ನಗರಸಭೆ ಕಚೇರಿ. ಸಾರ್ವಜನಿಕರ ಸೇವೆ ಮಾಡಬೇಕಾದ ಜಾಗದಲ್ಲಿ ಈಗ ಭ್ರಷ್ಟಾಚಾರದ ಕರಿನೆರಳು ಬಿದ್ದಿದೆ. ಅಧಿಕಾರಿಗಳ ಅತಿಯಾದ ಹಣ ದಾಹಕ್ಕೆ ಸರ್ಕಾರದ ಕೋಟ್ಯಂತರ ರೂಪಾಯಿ ಅನುದಾನ ನೀರಿನಂತೆ ಪೋಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕೇವಲ 4 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 4 ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಹಣವನ್ನ ಹೇಗೆಲ್ಲ ತಿಂದು ತೆಗಿದ್ದಾರೆ ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಕನಕದಾಸರ ಪುತ್ಥಳಿ ಅನಾವರಣದ ಕಾರ್ಯಕ್ರಮದಲ್ಲಿ ಡೆಕೋರೇಷನ್ ಹೆಸರಿನಲ್ಲಿ 3 ಬಾರಿ ಹಣ ಪಾವತಿ ಮಾಡಲಾಗಿದೆ. ಬರೋಬ್ಬರಿ 13 ಲಕ್ಷ ರೂಪಾಯಿ ಹಣ ದುರ್ಬಳಕೆಯಾಗಿದೆ ಎಂಬ ಆರೋಪ ಇದೆ. ಅಷ್ಟೇ ಅಲ್ಲ, ಗಣೇಶ ಹಬ್ಬದ ಸಂದರ್ಭದಲ್ಲಿ ನಗರದ ಸಿಸಿಟಿವಿ ಅಳವಡಿಕೆ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಹಣ. ಕೇವಲ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಇಡೀ ನಗರಕ್ಕೆ ಹೊಸ ಸಿಸಿಟಿವಿಗಳನ್ನೇ ಖರೀದಿಸಬಹುದಿತ್ತು. ಹಾಗಿರುವಾಗ 20 ಲಕ್ಷ ರೂಪಾಯಿ ಹಣವನ್ನ ಯಾರ ಜೇಬಿಗೆ ಇಳಿಸಲಾಯಿತು? ಇದು ಸಾರ್ವಜನಿಕರನ್ನ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ. 3 ತಿಂಗಳಲ್ಲಿ 4 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ತಮಗೆ ಇಷ್ಟ ಬಂದಂಥ ವ್ಯಕ್ತಿಗಳಿಗೆ ಟೆಂಡರ್ ಕೊಡೋದು. ಟೆಂಡರ್ ಕರೆಯಂಗಿಲ್ಲ, ಟೆಂಡರ್ ತಮಗೆ ಇಷ್ಟ ಬಂದರೆ ಕೊಡೋದು. ಯಾಕಂದರೆ ಸರ್ಕಾರದ ಒಂದು ನಿಯಮ ಇದೆ, 5 ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ 1 ಲಕ್ಷಕ್ಕಿಂತ ಒಳಗಿದ್ರೆ 5 ಲಕ್ಷದ ಒಳಗಿತ್ತಂತಂದ್ರೆ ಅವೆಲ್ಲ ಟೆಂಡರ್ ಕರಿಬೇಕಂತ ಸರ್ಕಾರದ ನಿಯಮ. ಎಲ್ಲ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ರವರು. ಗಾಳಿಗೆ ತೂರ್ಕೊಂಡು ತಮಗಿಷ್ಟ ಬಂದ ವ್ಯಕ್ತಿಗಳಿಗೆ ತಮಗಿಷ್ಟ ಬಂದಂಥ ಖಾಸಗಿ ಏಜೆನ್ಸಿಯವರಿಗೆ ಕೊಟ್ಟು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಯಾರ. ಆಮೇಲೆ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಡೆಕೋರೇಷನ್ಗೆ ಅಂತೇಳಿ ಸುಮಾರು 20 ಲಕ್ಷ ರೂಪಾಯಿ ಬಿಲ್ ಐತೆ. 13ರಿಂದ 20 ಲಕ್ಷ ರೂಪಾಯಿ ಬಿಲ್ ಐತೆ. ಇನ್ನು ಈ ಮಹಾ ಹಗರಣದ ಆರೋಪ ಕೇಳಿ ಬರ್ತಿದ್ದಂತೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ ಹೆಟ್ನಾಳ ಪ್ರತಿಕ್ರಿಯಿಸಿದ್ದು, ಲಿಖಿತ ರೂಪದಲ್ಲಿ ಅಧಿಕೃತ ದಾಖಲೆಗಳನ್ನ ನೀಡಿದ್ರೆ ತಕ್ಷಣವೇ ಸಮಗ್ರ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಲ್ಲ, ನನಗೆ ಸ್ಪೆಸಿಫಿಕ್ ಕಂಪ್ಲೇಂಟ್ ಕೊಡೋಕೆ ಇವತ್ತು ಯಾರೋ ಪ್ರೆಸ್ ಮೀಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಪರಿಶೀಲನೆ ಮಾಡಿಸ್ತೀನಿ. ಹಂಗೇನಾದರೂ ಇದ್ದರೆ ಕ್ರಮ ತೊಗೊಳ್ತೀನಿ. ಇಲ್ಲ, ಲೋಕಾಯುಕ್ತದವರು ಅವರ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಸಪೋಸ್ ನನಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ವೆರಿಫೈ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ನಾವು ತೊಗೊಳ್ಳೇಬೇಕು. ಹಂಗೇನಾದರೂ ಆಗಿದೆ ರಿಕವರಿ ಮಾಡೋದು, ಆ್ಯಕ್ಷನ್ ಮಾಡೋದು ಫರ್ದರ್ ನಾವು ಮಾಡ್ತೀವಿ. ಸಾರ್ವಜನಿಕರ ಹಣವನ್ನ ಅಭಿವೃದ್ಧಿ ಕೆಲಸಗಳಿಗೆ ಬಳಸಬೇಕಾದ ಅಧಿಕಾರಿಗಳು ಈಗ ಈ ರೀತಿ ಜೇಬು ತುಂಬಿಸಿಕೊಳ್ಳುತ್ತಿರುವುದು ನಿಜಕ್ಕೂ ದುರಂತ. ತನಿಖೆಯಿಂದ ಹಗರಣದ ಹಿಂದಿರುವ ಅಸಲಿ ಖಳನಾಯಕರು ಯಾರು ಎಂಬುದನ್ನ ಪತ್ತೆ ಹಚ್ಚಬೇಕಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.